Welcome to Sankalp Learning Solutions. Good evening, my dear students. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ತರಗತಿಯಲ್ಲಿ ಈ ಗಣಿತದ ಪಠ್ಯಪುಸ್ತಕದಲ್ಲಿ ಭಾಗ 2 ಈ ಭಾಗ 2ರಲ್ಲಿ ನಾವು ಅಧ್ಯಾಯ 10 ವೃತ್ತಗಳು ಈ ಒಂದು ಅಧ್ಯಾಯವನ್ನ ಇಂದಿನ ತರಗತಿಯಲ್ಲಿ ಕಲಿಯೋಣ. ಆಯ್ತಾ? ಇಲ್ಲಿ ವೃತ್ತಗಳು ಈ ಒಂದು ಅಧ್ಯಾಯದ ಹೆಡ್ಡಿಂಗ್ ನೋಡಿ, ವೃತ್ತಗಳು. ನೀವು ದಿನನಿತ್ಯ ಜೀವನದಲ್ಲಿ ವೃತ್ತಗಳನ್ನ ವೃತ್ತಗಳ ಉದಾಹರಣೆಗಳನ್ನ ದಿನನಿತ್ಯ ಜೀವನದಲ್ಲಿ ಕಾಣ್ತಾ ಇರ್ತೀರಾ ಅಲ್ವಾ? ಹೇಳ್ತೀರಾ ಎಲ್ಲೆಲ್ಲಿ ವೃತ್ತಗಳನ್ನ ಕಾಣ್ತೀರಾ ಅಂತ ಹೇಳ್ತೀರಾ? ಎಲ್ಲೆಲ್ಲಿ ಕಾಣ್ತೀರಾ ವೃತ್ತಗಳನ್ನ? ನೋಡಿ, ಗಡಿಯಾರವನ್ನ ಗಮನಿಸಿ, ಅದು ಕೂಡ ವೃತ್ತಾಕಾರದಲ್ಲಿ ಇರುತ್ತೆ ಅಲ್ವಾ? ಅದೇ ರೀತಿ ಬಳೆಗಳನ್ನ ಗಮನಿಸಿ, ಬಳೆಗಳು ಕೂಡ ವೃತ್ತಾಕಾರವಾಗಿರುತ್ತೆ. ದಿನನಿತ್ಯ ಜೀವನದಲ್ಲಿ ಅನೇಕ ರೀತಿಯಲ್ಲಿ ನಾವು ವೃತ್ತಗಳಿಗೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ನೋಡ್ತಾ ಇರ್ತೇವೆ ಅಲ್ವಾ? ಅದೇ ರೀತಿ ನೀವು ವೃತ್ತಗಳು ಹಿಂದಿನ ತರಗತಿಯಲ್ಲೂ ಕೂಡ ವೃತ್ತಗಳಿಗೆ ಸಂಬಂಧಿಸಿದಂತಹ ಅನೇಕ ಪದಗಳನ್ನ ಕಲ್ತಿದ್ದೀರಾ. ಅದೇ ರೀತಿ ಕೆಲವೊಂದು ಅದಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಕೂಡ ಕಲ್ತಿದ್ದೀರಾ ಅಲ್ವಾ? ನಾವ್ ಇವತ್ತೇನ್ ಮಾಡೋಣ, ಈ ಒಂದು 10ನೇ ತರಗತಿಯಲ್ಲಿ ಬರುವಂತಹ ವೃತ್ತಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಪರಿಕಲ್ಪನೆಗಳನ್ನ ನೋಡ್ತಾ ಹೋಗೋಣ. ಸೊ ಇದಕ್ಕೂ ಮೊದಲು ವೃತ್ತಗಳು, ನಿಮ್ಗೆ ದಿನನಿತ್ಯದಲ್ಲಿ ವೃತ್ತಗಳನ್ನ ಎಲ್ಲೆಲ್ಲಿ ನೋಡ್ತೀರಾ ಅನ್ನೋದನ್ನ ಹೇಳ್ದೆ ನಾನು. ಆದ್ರೆ ಈ ಒಂದು ಗಣಿತದಲ್ಲಿ ವೃತ್ತಗಳನ್ನ ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ಮಕ್ಕಳೇ? ಹೇಳ್ತೀರಾ? ವೃತ್ತ ಎಂದರೇನು? ಯಾವ ರೀತಿ ನಾವು ಗಣಿತದಲ್ಲಿ ಇದನ್ನ ವ್ಯಾಖ್ಯಾನಿಸ್ಬೋದು ಅಂದ್ರೆ, ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಏನ್ ಹೇಳಿ? ಬಿಂದುಗಳ ಪಥ. ನೋಡಿ, ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುಗಳ ಪಥವನ್ನೇ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತಗಳು ಅಂತ ಕರೀತೇವೆ ಅಲ್ವಾ? ಇಲ್ಲಿ ನೋಡಿ, ಇದೊಂದು ಸ್ಥಿರ ಬಿಂದು. ಸೊ ಇದರಲ್ಲಿ ಈ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಏನಾಗಿದೆ? ಬಿಂದುಗಳಿವೆ. ಸೊ ಇವುಗಳು ಚಲಿಸುತ್ತಿರುವ ಪಥಗಳು ಅಥವಾ ಇವುಗಳ ಸಮೂಹಗಳು ಅಂತ ಹೇಳ್ಬೋದು. ಇವುಗಳನ್ನ ಏನಂತ ಹೇಳ್ತೇವೆ ನಾವು? ವೃತ್ತ ಅಲ್ವಾ? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವೇ ವೃತ್ತ. ಹಾಗಾದ್ರೆ ಇಲ್ಲಿ ಈ ಒಂದು ವೃತ್ತ ಎಷ್ಟು ಭಾಗಗಳನ್ನ ಒಳಗೊಂಡಿರತ್ತೆ ಮಕ್ಕಳೇ? ವೃತ್ತಗಳು ಎಷ್ಟು ಭಾಗಗಳನ್ನ ಒಳಗೊಂಡಿರತ್ತೆ ನೋಡಿ. ಇಲ್ಲಿ ಈ ವೃತ್ತವನ್ನ ಗಮನಿಸಿ, ವೃತ್ತದ ಹೊರಭಾಗ ಈ ಸಮತಲವನ್ನ ನೋಡಿದ್ರೆ ಸೊ ಇದೇನಾಗತ್ತೆ ಮಕ್ಕಳೇ? ಹೊರಭಾಗ ಅಂತ ಹೇಳ್ಬೋದು ಅಲ್ವಾ? ಇದನ್ನ ಏನಂತ ಹೇಳ್ತೇವೆ? ವೃತ್ತದ ಹೊರಭಾಗ. ಸೊ ಇಲ್ಲಿ ಈ ಒಳಗಿನ ಸಮತಲ ಇದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ಬೋದು ನಾವು? ವೃತ್ತದ ಒಳಭಾಗ. ಇದೇನಾಗತ್ತೆ? ವೃತ್ತದ ಒಳಭಾಗ. ಓಕೆ. ಅದೇ ರೀತಿ ಈ ವೃತ್ತ ಆವರಿಸಿರುವ ಭಾಗ ಇದೆ ಅಲ್ವಾ? ವೃತ್ತ ಆವರಿಸಿರುವ ಭಾಗವನ್ನ ವೃತ್ತ ಆವರಿಸಿರುವ ಭಾಗ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ವೃತ್ತಗಳು ಸಾಮಾನ್ಯವಾಗಿ 3 ಭಾಗಗಳನ್ನ ಒಳಗೊಂಡಿರತ್ತೆ. ನೋಡಿ, ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿ. ವೃತ್ತದ ಹೊರಭಾಗ ಹಸಿರು ಬಣ್ಣದಿಂದ ಮಾರ್ಕ್ ಮಾಡಿದ್ದೇನೆ ನೋಡಿ. ಇದು ವೃತ್ತದ ಒಳಭಾಗ, ಇದು ವೃತ್ತ ಆವರಿಸಿರುವ ಭಾಗ ಅಂತ ಹೇಳ್ತೇವೆ. ನೋಡಿ, ನಿಮಗೆ ಈ ವೃತ್ತಗಳು ಯಾವಾಗ ನಾವು ಕಂಡು ಹಿಡಿದ್ವಿ ಅಲ್ವಾ? ಆವಾಗಿಂದ ನಮ್ಮ ನಾಗರಿಕತೆಗಳು ಬೆಳ್ಕೊಂಡ್ ಬಂದಿದೆ ಅಲ್ವಾ? ಹಾಗಾದ್ರೆ ನಿಮ್ಗೆ ವೃತ್ತ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವೇ ಏನು? ವೃತ್ತ. ಹಾಗಾದ್ರೆ ಇಲ್ಲಿ
ಇವತ್ತಿನ ಕ್ಲಾಸಲ್ಲಿ ನಾವು ಈ ವೃತ್ತಕ್ಕೆ ಸಂಬಂಧಿಸಿದಂಗೆ ಯಾವ ಯಾವ ಪರಿಕಲ್ಪನೆಗಳನ್ನ ತಿಳ್ಕೊಳ್ಳಿಕ್ ಹೊರಟಿದ್ದೇವೆ ನೋಡಿ. ವೃತ್ತದ ಭಾಗಗಳನ್ನ ಅಭ್ಯಾಸ ಮಾಡ್ತೇವೆ. ನೀವು ಈಗಾಗ್ಲೇ ಕೆಲವೊಂದು ಇದಕ್ಕೆ ಸಂಬಂಧಿಸಿದ ಪದಗಳನ್ನ ಕಲ್ತಿದ್ದೀರಾ, ಬಟ್ ಇನ್ನೂ ಹೆಚ್ಚಿನದಾಗಿ ಈ ಒಂದು ತರಗತಿಯಲ್ಲಿ ಕಲಿತೀರಾ. ಅದೇ ರೀತಿ ಈ ವೃತ್ತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಮೇಯಗಳಿವೆ, ಸೊ ಅವುಗಳನ್ನು ಕೂಡ ಕಲಿತೀರಾ. ಸೊ ಅದೇ ರೀತಿ ಈ ಪ್ರಮೇಯಕ್ಕೆ ಆಧರಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಈ ಅಭ್ಯಾಸ ಪಾಠದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಈಗ ನಾವೇನ್ ಮಾಡೋಣ, ಈಗಾಗ್ಲೇ ನಾವು ವೃತ್ತಕ್ಕೆ ಸಂಬಂಧಿಸಿದಂತ ಕೆಲವೊಂದು ಪರಿಕಲ್ಪನೆಗಳನ್ನ ಕಲ್ತಿದೀವಲ್ವಾ, ನಾವೇನ್ ಮಾಡೋಣ, ಒಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ ಅಲ್ವಾ. ಓಕೆ, ಹಾಗಾದ್ರೆ ಇಲ್ಲಿ ಇದೊಂದು ವೃತ್ತ ಅಲ್ವಾ. ನೋಡಿ ಗಮನಿಸಿ, ಇಲ್ಲೊಂದು ವೃತ್ತದ ಪ್ರಮುಖ ಭಾಗಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗೆ. ನೋಡಿ ಇಲ್ಲಿ ಇದೊಂದು ವೃತ್ತ. ಇಲ್ಲಿ ನೋಡಿ ಇದನ್ನ ಓ ಅಂತ ಗುರುತಿಸ್ತಾನೆ. ಸ್ಥಿರ ಬಿಂದು, ವೃತ್ತ ಎಂದರೇನು ಅಲ್ಲಿ ಹೇಳಿದಿನಲ್ವಾ, ಸ್ಥಿರ ಬಿಂದು. ಇಲ್ಲಿ ಓ ಅನ್ನೋದು ಒಂದು ಸ್ಥಿರ ಬಿಂದು. ಸ್ಥಿರ ಬಿಂದು ಅಂತ ಹೇಳಿದ್ನಲ್ವಾ, ಸೊ ಅದನ್ನ ನಾವೇನಂತ ಹೇಳ್ತೇವೆ ಮಕ್ಕಳೇ, ಹೇಳ್ತೀರಾ ಯಾರಾದ್ರೂ? ಸ್ಥಿರ ಬಿಂದುವನ್ನ ಏನಂತ ಹೇಳ್ತೇವೆ? ವೃತ್ತ ಕೇಂದ್ರ ಅಂತ ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಇಲ್ಲಿ ಓ ಏನಾಯ್ತು ಮಕ್ಕಳೇ, ಈ ಒಂದು ಚಿತ್ರದಲ್ಲಿ ವೃತ್ತ ಕೇಂದ್ರ. ಸೊ ಇದೇನಾಗತ್ತೆ? ವೃತ್ತ ಕೇಂದ್ರ. ಓ ಏನಾಯ್ತು? ವೃತ್ತದ ಕೇಂದ್ರ ಬಿಂದು ಅಂತ ಹೇಳ್ತೇವೆ. ಅದೇ ರೀತಿ ನೋಡಿ ಇಲ್ಲಿ ಓ ಮತ್ತು ಎ, ಇದನ್ನ ಎ ಅಂತ ಹೆಸರಿಸ್ತೇನೆ. ಸ್ಥಿರ ಬಿಂದು ಮತ್ತು ವೃತ್ತದ ಮೇಲಿನ ಬಿಂದು ಅಲ್ವಾ. ಇದು ಎ ಏನಾಗಿದೆ ಹೇಳಿ? ವೃತ್ತದ ಮೇಲಿನ ಬಿಂದು ಅಲ್ವಾ. ಹಾಗಾದ್ರೆ ಇಲ್ಲಿ ಓ ಮತ್ತು ವೃತ್ತದ ಮೇಲಿನ ಬಿಂದುಗಳು, ಇವುಗಳ ನಡುವಿನ ದೂರ. ಸೊ ಇದನ್ನ ಏನಂತ ಹೇಳ್ತೀವಿ? ಕಲ್ತಿದ್ದೀರಾ ಈಗಾಗ್ಲೇ, ಕಲ್ತಿದ್ದೀರಾ ಅದನ್ನ. ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದಾದರೂ ಬಿಂದುಗಳನ್ನ ಸೇರಿಸುವ ರೇಖೆಗಳನ್ನ ಏನಂತ ಹೇಳ್ತೇವೆ? ತ್ರಿಜ್ಯ ಅಂತ ಹೇಳ್ತೇವೆ ಅಲ್ವಾ. ಸ್ಥಿರ ಬಿಂದು ಹಾಗೂ ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದು, ಅವುಗಳ ನಡುವಿನ ದೂರವನ್ನ ಏನಂತ ಹೇಳ್ತೇವೆ? ವೃತ್ತ ತ್ರಿಜ್ಯ ಅಂತ ಹೇಳ್ತೇವೆ. ವೃತ್ತದ ತ್ರಿಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಓ ಎ ಏನಾಗತ್ತೆ ಹೇಳಿ? ಈ ಒಂದು ವೃತ್ತದ ತ್ರಿಜ್ಯ, ವೃತ್ತದ ತ್ರಿಜ್ಯ ಆಗತ್ತೆ. ಹಾಗಾದ್ರೆ ಈ ವೃತ್ತದ ತ್ರಿಜ್ಯವನ್ನ ನಾವು ಆರ್ ಅನ್ನೋ ಒಂದು ಸಂಕೇತದಿಂದ ಗುರುತಿಸ್ತೇವೆ. ಇಂಗ್ಲಿಷ್ ನಲ್ಲಿ ಇದನ್ನ ರೇಡಿಯಸ್ ಅಂತ ಕರಿತೇವೆ ಮಕ್ಕಳೇ. ಓಕೆನಾ? ಹಾಗಾದ್ರೆ ಇಲ್ಲಿ ನಿಮಗೆ ವೃತ್ತ ಕೇಂದ್ರ ಯಾವುದಂತ ಗೊತ್ತಾಯ್ತು. ಅದೇ ರೀತಿ ವೃತ್ತದ ತ್ರಿಜ್ಯಗಳು. ಸೊ ಇವುಗಳನ್ನೆಲ್ಲ ಕಲ್ತಿದ್ದೀರಾ ನೀವು, ಬಟ್ ಒಂದ್ಸಲ ಪುನರ್ಮನನ ಮಾಡ್ಕೊಳ್ತೇನೆ. ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ನೀವು ಪ್ರಾಬ್ಲಮ್ಸ್ ಅನ್ನ, ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ ಈಸಿಯಾಗಿ ನೆನಪಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಇದನ್ನ ಬಿ ಮತ್ತು ಸಿ ಅಂತ ಗುರುತಿಸ್ತೇನೆ. ನೋಡಿ ಇಲ್ಲಿ ಬಿ ಸಿ, ಈ ಒಂದು ಸರಳ ರೇಖೆಯನ್ನ ನೋಡಿ. ವೃತ್ತದ ಯಾವುದಾದರೂ ಇಲ್ಲಿ ವೃತ್ತದ ಮೇಲೆ ಎರಡು ಬಿಂದುಗಳನ್ನ ಗುರುತಿಸಿ ಏನ್ ಮಾಡ್ತಾ ಇದ್ದೇನೆ? ಒಂದು ಸರಳ ರೇಖೆಯನ್ನ ಎಳಿತಾ ಇದ್ದೇನೆ. ಹಾಗಾದ್ರೆ ಇಲ್ಲಿ ಕೇಂದ್ರದ ಮೂಲಕ ಹಾದು ಹೋಗುವ ರೇಖೆಯನ್ನ ಏನಂತ ಹೇಳ್ತೇವೆ ಮಕ್ಕಳೇ? ಕೇಂದ್ರದ ಮೂಲಕ ಹಾದು ಹೋಗುವ ರೇಖೆಗಳು. ಸೊ ಇವುಗಳನ್ನ ಏನಂತ ಹೇಳ್ತೇವೆ? ವ್ಯಾಸ ಅಂತ ಹೇಳ್ತೇವೆ ಅಲ್ವಾ. ಸೊ ಇಲ್ಲಿ ವೃತ್ತದ ಮೇಲೆ ಯಾವುದಾದರೂ ಎರಡು ಬಿಂದುಗಳನ್ನ ಗುರುತಿಸಿ ಅವುಗಳನ್ನ ಕೇಂದ್ರದ ಮೂಲಕ ಹಾದು ಹೋಗುವಂತೆ ಅವುಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ? ಸೇರಿಸ್ತಾ ಇದ್ದೇವೆ. ಸೊ ಹಾಗಾದ್ರೆ ಇಲ್ಲಿ ಬಿ ಸಿ ಅನ್ನೋದೇನಾಯ್ತು ಮಕ್ಕಳೇ? ಈ ಒಂದು ವೃತ್ತದ ವ್ಯಾಸ. ಸೊ ವ್ಯಾಸ ಏನಾಗಿರತ್ತೆ? ಯಾವಾಗಲೂ ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ಓ ಅನ್ನೋದೇನಾಯ್ತು? ಈ ಒಂದು ವೃತ್ತದ ಕೇಂದ್ರ ಅಲ್ವಾ. ಹಾಗಾದ್ರೆ ಇಲ್ಲಿ ಬಿ ಸಿ ವೃತ್ತದ ವ್ಯಾಸ, ವೃತ್ತದ ವ್ಯಾಸ. ಓಕೆ, ಕೇಂದ್ರದ ಮೂಲಕ ಹಾದು ಹೋಗುವ ರೇಖಾಖಂಡ. ಸೊ ಇದನ್ನ ಡಿ, ಡಯಾಮೀಟರ್ ಅಂತ ಹೇಳ್ತೇವೆ. ಇದನ್ನ ಡಿ ಅನ್ನೋ ಒಂದು ಸಂಕೇತದಿಂದ ಗುರುತಿಸ್ತೇವೆ. ಅದೇ ರೀತಿ ಇಲ್ಲಿ ನೋಡಿ,
ಇ ಎಫ್. ಇಲ್ಲಿ ಇ ಎಫ್ ವೃತ್ತದಲ್ಲಿ ಎರಡು ಬಿಂದುಗಳನ್ನ ಗುರುತಿಸಿ ಅವುಗಳನ್ನ ಸೇರಿಸಿ. ಸೊ ಇಲ್ಲಿ ಇವುಗಳ ಏನಾಗತ್ತೆ, ವೃತ್ತದ ಜ್ಯ ಅಂತ ಹೇಳ್ಬೋದು ಅಲ್ವಾ. ಸೊ ಇದೇನಾಗತ್ತೆ, ಜ್ಯ ಆಗತ್ತೆ. ಎರಡು ಬಿಂದುಗಳನ್ನ, ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವ ರೇಖೆಯನ್ನ ನಾವೇನಂತ ಹೇಳ್ತೇವೆ, ಜ್ಯ ಅಂತ ಹೇಳ್ತೇವೆ. ಜ್ಯ ಅಂದ್ರೆ ಏನಾಯ್ತು, ಇಲ್ಲಿ ಇ ಎಫ್ ಅನ್ನೋದೇನಾಯ್ತು ಮಕ್ಕಳೇ, ಜ್ಯ ಆಗತ್ತೆ, ವೃತ್ತದ ಜ್ಯ. ಹಾಗಾದ್ರೆ ಜ್ಯ ಅಂದ್ರೆ ಏನು, ಯಾವುದಾದರೂ ವೃತ್ತದ ಮೇಲಿನ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ, ರೇಖೆಯನ್ನ ನಾವೇನಂತ ಹೇಳ್ತೇವೆ, ಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಇ ಎಫ್ ಅನ್ನೋದೇನಾಯ್ತು, ಈ ಒಂದು ವೃತ್ತದ ಜ್ಯ ಆಗುತ್ತದೆ. ಹಾಗಾದ್ರೆ ಇಲ್ಲಿ ನೋಡಿ, ಇದನ್ನ ಪಿ ಕ್ಯೂ ಅಂತ ಹೆಸರಿಸ್ತೇನೆ. ಇಲ್ಲಿ ಈ ಪಿ ಕ್ಯೂ ಅನ್ನ ಏನಂತ ಹೇಳ್ತೇವೆ ನಾವು, ಕಂಸ ಅಂತ ಹೇಳ್ತೇವೆ. ವೃತ್ತದ ಪರಿಧಿ ಅಲ್ವಾ. ಸೊ ವೃತ್ತದ ಈ ಒಂದು ವಕ್ರರೇಖೆ ಅಲ್ವಾ, ಈ ವಕ್ರರೇಖೆಯಲ್ಲಿ ಈ ವೃತ್ತದ ಯಾವುದಾದರೂ ಒಂದು ಭಾಗವನ್ನ ಏನಂತ ಹೇಳ್ತೇವೆ ನಾವು, ವೃತ್ತ ಕಂಸ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಏನಾಗುತ್ತೆ, ಪಿ ಕ್ಯೂ ಏನಾಗತ್ತೆ, ವೃತ್ತ ಕಂಸ. ಸೊ ಇದೇನಾಗತ್ತೆ, ವೃತ್ತ ಕಂಸ. ಹಾಗಾದ್ರೆ ಇಲ್ಲಿ ಈ ವೃತ್ತ ಆವರಿಸಿರುವ ರೇಖೆ, ಸೊ ಇಲ್ಲಿ ನೋಡಿ ಇದೇನಿದೆ ಅಲ್ವಾ, ಸೊ ಇದೇನಾಗ್ತಾ ಇದೆ, ವೃತ್ತ ಆವರಿಸಿರುವ ರೇಖೆ. ಹಾಗಾದ್ರೆ ಇದನ್ನ ನಾವೇನಂತ ಹೇಳ್ತೇವೆ, ವೃತ್ತ ಪರಿಧಿ ಅಲ್ವಾ, ಅಥವಾ ವಕ್ರರೇಖೆ ಅಂತ ಹೇಳ್ಬೋದು. ಈ ಒಂದು ವಕ್ರರೇಖೆಯನ್ನ ಏನಂತ ಹೇಳ್ತೇವೆ ನಾವು, ಪರಿಧಿ ಅಂತ ಹೇಳ್ತೇವೆ. ವೃತ್ತ ಆವರಿಸಿರುವ ರೇಖೆಯನ್ನ ನಾವೇನಂತ ಹೇಳ್ತೇವೆ ಮಕ್ಕಳೇ, ವೃತ್ತ ಪರಿಧಿ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ವೃತ್ತ ಆವರಿಸಿರುವ ಭಾಗ, ವೃತ್ತ ಆವರಿಸಿರುವ ಭಾಗವನ್ನ ವೃತ್ತ ಪರಿಧಿ ಅಂತ ಹೇಳ್ತೇವೆ, ವೃತ್ತ ಪರಿಧಿ. ಸೊ ವೃತ್ತ ಆವರಿಸಿರುವ ಭಾಗವನ್ನ ನಾವೇನಂತ ಹೇಳ್ತೇವೆ, ವೃತ್ತ ಪರಿಧಿ ಅಂತ ಹೇಳ್ತೇವೆ. ಹಾಗಾದ್ರೆ ವೃತ್ತ ಪರಿಧಿಯ ಒಂದು ಭಾಗ ನೋಡಿ, ಈ ಒಂದು ಇದು ಪರಿಧಿ ಅಲ್ವಾ. ಸೊ ಈ ಪರಿಧಿಯ ಒಂದು ಭಾಗವನ್ನ ಏನಂತ ಹೇಳ್ತಾ ಇದ್ದೇವೆ ನಾವು, ವೃತ್ತ ಕಂಸ. ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಏನಾಗತ್ತೆ ಮಕ್ಕಳೇ, ವೃತ್ತ ಕಂಸ ಆಗತ್ತೆ ಅಲ್ವಾ. ಸೊ ಈಗ ನಿಮ್ಗೆ ಇಲ್ಲಿ ವೃತ್ತದ ಭಾಗಗಳನ್ನ ನೋಡಿದ್ರಿ. ಏನು, ಮೊದಲನೇದಾಗಿ ಓ. ಸೊ ಇದೇನಾಗತ್ತೆ ಮಕ್ಕಳೇ, ಈ ಒಂದು ವೃತ್ತದ ಕೇಂದ್ರ ಅಲ್ವಾ. ಅದೇ ರೀತಿ ಓ ಎ ಏನಾಗ್ತಾ ಇದೆ, ವೃತ್ತದ ತ್ರಿಜ್ಯ. ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುಗಳು, ಸೊ ಇವುಗಳನ್ನ ಸೇರಿಸುವ ರೇಖೆಯನ್ನ ಏನಂತ ಹೇಳ್ತೇವೆ ಮಕ್ಕಳೇ ನಾವು,